ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನನ್ನು ಒಲೆಯ ಮೇಲಿಟ್ಟು ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಸಾಸಿವೆ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ ನಂತರ ಒಂದು 6 ಒಣಮೆಣಸಿನಕಾಯಿ, 1 ಚಮಚ ಎಳ್ಳು ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ. ನಂತರ ಅರ್ಧ ಚಮಚ ಇಂಗನ್ನು ಹಾಕೋಣ. ಅದು ಸ್ವಲ್ಪ ಬಿಸಿಯಾದ ನಂತರ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನಿಗೆ 5 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಗುಟ್ಟಿದ ನಂತರ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಫ್ರೈ ಮಾಡೋಣ. ನಂತರ ಒಂದು ಒಣಮೆಣಸಿನಕಾಯನ್ನು ಪೀಸ್ ಮಾಡಿ ಹಾಕೋಣ. ನಂತರ 2 ಕಡ್ಡಿ ಕರಿಬೇವಿನ ಎಲೆಗಳನ್ನು ಬಿಡಿಸಿ ತೊಳೆದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳೋಣ. ನಂತರ ಮಿಕ್ಸಿ ಜಾರಿಗೆ ಡ್ರೈ ರೋಸ್ಟ್ ಮಾಡಿಟ್ಟುಕೊಂಡ ಎಲ್ಲ ಪದಾರ್ಥಗಳನ್ನು ಹಾಕಿ ಅದನ್ನು ಪುಡಿ ಮಾಡಿಕೊಂಡ ನಂತರ ಪೀಸ್ ಮಾಡಿ ಇಟ್ಟುಕೊಂಡಿದ್ದ ತೆಂಗಿನಕಾಯನ್ನು ಹಾಕಿ ಅದನ್ನು ಪುಡಿ ಮಾಡಿಕೊಳ್ಳೋಣ. ತೆಂಗಿನಕಾಯಿ ಚೆನ್ನಾಗಿ ಪುಡಿಯಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಚಮಚ ಉಪ್ಪು, 1 ದೊಡ್ಡ ಚಮಚ ಬೆಲ್ಲ ಮತ್ತು ಸಿಪ್ಪೆ ತೆಗೆದು ಹೆಚ್ಚಿಟ್ಟುಕೊಂಡಿದ್ದ ಮಾವಿನಕಾಯಿ ಹೋಳುಗಳು ಎಲ್ಲವನ್ನು ಹಾಕಿ ತರಿಯಾಗಿ ರುಬ್ಬಿಕೊಳ್ಳೋಣ. ಈ ಹದದಲ್ಲಿ ರುಬ್ಬಿಟ್ಟುಕೊಂಡು ಮಾಡಿಟ್ಟಿದ್ದ ಒಗ್ಗರಣೆಗೆ ಮಾವಿನಕಾಯಿ ಪದಾರ್ಥಗಳ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗಿ ಒಂದು 4-5 ನಿಮಿಷ ಫ್ರೈ ಆದ ನಂತರ ತಳ ಬಿಟ್ಟು ಬರುತ್ತದೆ. ಆಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಮಾಡಿಟ್ಟುಕೊಂಡ ಅನ್ನಕ್ಕೆ ಹಾಕಿ ಕಲಸಿಕೊಂಡರೆ ಚಿತ್ರಾನ್ನದ ಮಾವಿನಕಾಯಿ ಗೊಜ್ಜು ರೆಡಿ.